ಕಲಬುರಗಿ ನಗರದಲ್ಲಿ 29ನೇ ತಾರೀಕಿಗೆ ಕೋಲಿ ಕಬ್ಬಲಿಗ ಸಮಾಜದ ವತಿಯಿಂದ ಸ್ವಾಭಿಮಾನಿಗಳ ಬೃಹತ್ ಪ್ರತಿಭಟನೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ. ಸುಮಾರು ಒಂದು ತಿಂಗಳಿಂದ ನಿರಂತರವಾಗಿ ಕಲಬುರಗಿ, ಯಾದಗಿರಿ ಮತ್ತು ಬೀದರ್ ಜಿಲ್ಲೆಗಳಲ್ಲಿ ಪ್ರತಿ ತಾಲೂಕುಗಳಲ್ಲಿ ಪೂರ್ವಭಾವಿ ಸಭೆಯನ್ನು ಮಾಡಿ ನಮ್ಮ ಸಮಾಜದ ಎಲ್ಲ ಬಂಧುಗಳಿಗೆ ಹೋರಾಟಕ್ಕೆ ಕರೆಯನ್ನು ಕೊಟ್ಟಿದ್ದೇವೆ. ಎಲ್ಲರೂ ಕೂಡ ಪಕ್ಷಾತೀತವಾಗಿ ಈ ಸಮಾಜದ ಸುಮಾರು 30 ವರ್ಷಗಳಿಂದ ನಮ್ಮ ಬೇಡಿಕೆ ಏನಾಗಿದೆ, ನಮ್ಮ ಸಮಾಜವನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರ್ಪಡೆ ಆಗಬೇಕು ಅಂಥೇಳಿ ದಿವಂಗತ ವಿಠ್ಠಲ್ ಹೇರೂರು ಸಾಹೇಬರು ತಮ್ಮ ಇಡೀ ಜೀವನ ಪೂರ್ತಿ ಏನು ಹೋರಾಟವನ್ನು ಮಾಡಿದ್ರು. ಅವರ ಜೊತೆಗೆ ನಮ್ಮ ಸಮಾಜದ ಎಲ್ಲ ಪಕ್ಷದಲ್ಲಿರ್ತಕ್ಕಂಥ ಮುಖಂಡರು ಪ್ರಯತ್ನ ಮಾಡಿದ್ರು ಸಹಿತ ಅದನ್ನು ಫಲಕಾರಿಯಾಗಿಲ್ಲ. ಹಾಗಾಗಿ ನಮ್ಮ ಸಮಾಜದ ಎಲ್ಲ ಬಂಧುಗಳು ಪ್ರತಿಯೊಬ್ಬರ ಕನಸಾಗಿದೆ, ಈ ಸಮಾಜವನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರ್ಪಡೆ ಆಗಬೇಕು, ಸರ್ಕಾರದ ಸವಲತ್ತುಗಳನ್ನು ಸಿಗಬೇಕು, ನಮ್ಮ ಸಮಾಜವನ್ನು ಕೂಡ ಬೇರೆ ಸಮುದಾಯದ ತರನಾಗಿ ಮುಂದೆ ಬರಬೇಕು ಅಂತಕ್ಕಂಥ ನಮ್ಮ ಪ್ರತಿಯೊಬ್ಬರ ಬೇಡಿಕೆ ಆಗಿರೋದ್ರಿಂದ ಸರ್ಕಾರಗಳ ಮೇಲೆ ನಿರಂತರ ಒತ್ತಡ ಹಾಕಿದರೂ ಕೂಡ ಅದು ಇವತ್ತಿಗೂ ಕೂಡ ಆಗಿಲ್ಲ. ಹಾಗಾಗಿ ನಾವು ಈಗೇನು ಕೇಂದ್ರ ಸರ್ಕಾರಕ್ಕೆ ಏನು ಗಂಗಾಮತ್ತಾದರೂ ಉಪಜಾತಿಗಳು ಅಂಥೇಳಿ ಏನು ಪ್ರಸ್ತಾವನೆ ಹೋಗಿತ್ತು, ಆ ಪ್ರಸ್ತಾವನೆ ತಪ್ಪಾಗಿರೋದ್ರಿಂದ ಅದನ್ನು ರದ್ದುಗೊಳಿಸಿ ನಮ್ಮ ಸ್ಪಷ್ಟವಾದಂಥ ಬೇಡಿಕೆ ಇದೆ. ಗಂಗಾಮತ ಅದರ ಉಪಜಾತಿಗಳಂತಕ್ಕಂಥ ಪ್ರಸ್ತಾವನೆ ರದ್ದುಗೊಳಿಸಿ ಅದನ್ನು ಮುಂದೆ ಟೋಕ್ರೆ, ಕೋಲಿ ಬಿಟ್ಟು ಹೋದ ಪರ್ಯಾಯ ಪದಗಳಾದಂಥ ಕೋಲಿ, ಕಬ್ಬಲಿಗ, ಅಂಬಿಗ, ಬೆಸ್ತ, ಬಾರಿಕ ಅಂತಕ್ಕಂಥ 5 ಪದಗಳನ್ನು ಮತ್ತೆ ಸೂಕ್ತ ಅಧ್ಯಯನದ ಮುಖಾಂತರ, ದಾಖಲಾತಿಗಳ ಮುಖಾಂತರ ಮತ್ತು ಈ ಸಮಾಜಗಳನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರ್ಪಡೆ ಆಗುವಂಥ ನಿಟ್ಟಿನಲ್ಲಿ ಉತ್ತಮ ರೀತಿಯಿಂದ ಅಧ್ಯಯನ ಮಾಡಿ ರಾಜ್ಯ ಸರ್ಕಾರ ಕೇಂದ್ರಕ್ಕೆ ಮತ್ತೆ ಪ್ರಸ್ತಾವನೆಯನ್ನು ಕಳಿಸಬೇಕಾಗಿದೆ. ಹಾಗಾಗಿ ರಾಜ್ಯ ಸರ್ಕಾರ ಅತ್ಯಂತ ಶೀಘ್ರದಲ್ಲಿ ತೀರ್ಮಾನವನ್ನು ತೆಗೆದುಕೊಳ್ಬೇಕಾಗ್ತದೆ. ಅದನ್ನು ಫೈಲನ್ನು ರದ್ದುಗೊಳಿಸಿ ಈಗ ಹೊಸದಾಗಿ ಕೋಲಿ, ಕಬ್ಬಲಿಗ, ಅಂಬಿಗ, ಬೆಸ್ತ ಅಂತಕ್ಕಂಥದ್ದು ಕಳಿಸಬೇಕು ಅಂತೇಳಿ ಸ್ಪಷ್ಟ ಬೇಡಿಕೆ ಇದೆ. ಈ ಬೇಡಿಕೆಯನ್ನು ರಾಜ್ಯ ಸರ್ಕಾರ ಸ್ಪಂದಿಸುವವರೆಗೂ ಕೂಡ ನಮ್ಮ ನಿರಂತರವಾಗಿ ಹೋರಾಟವನ್ನು ನಡೀತದೆ. 29ನೇ ತಾರೀಕಿಗೆ ಸುಮಾರು ಒಂದು 50,000 ಜನಸಂಖ್ಯೆ ಸೇರಿ ಒಂದು ದೊಡ್ಡ ಮಟ್ಟದ ಹೋರಾಟವನ್ನು ನಡೀತದೆ. ನಮ್ಮ ಸಮಾಜ ಬಂಧುಗಳು ಎಲ್ಲರಲ್ಲಿ ಕಳಕಳಿಯ ಮನವಿಯನ್ನು ಮಾಡ್ಕೋತಾ ಇದ್ದೀವಿ. ಈ ಹೋರಾಟ ಒಬ್ಬ ವ್ಯಕ್ತಿಯ ನೇತೃತ್ವದಲ್ಲಿ ಇಲ್ಲ, ಒಬ್ಬೊಂದು ಸಂಘಟನೆ ನೇತೃತ್ವದಲ್ಲಿಲ್ಲ, ಯಾವುದೇ ಕಾರಣಕ್ಕೆ ಇಲ್ಲಿ ಪಕ್ಷವನ್ನು ಅಡ್ಡಿ ಬರುವುದಿಲ್ಲ. ನಾವೆಲ್ಲರೂ ನಮ್ಮ ಸಮಾಜದ ಪ್ರತಿಯೊಬ್ಬರ ಮುಂದಿನ ಭವಿಷ್ಯಕ್ಕಾಗಿ ನಾವು ಹೋರಾಟವನ್ನು ಮಾಡೋಣ. ನೀವೆಲ್ಲರೂ ಕೂಡ ಸ್ವಾಭಿಮಾನದಿಂದ ಪ್ರತಿಯೊಬ್ಬರು ತಮ್ಮ ಸ್ವಂತ ಬಲದ ಮೇಲೆ ಬಂದು ಹೋರಾಟದಲ್ಲಿ ಪಾಲ್ಗೊಂಡು ಹೋರಾಟವನ್ನು ಯಶಸ್ವಿಗೊಳಿಸುವುದರ ಜೊತೆಗೆ ಒಂದು ಸ್ಪಷ್ಟ ಸಂದೇಶವನ್ನು ರಾಜ್ಯ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ ಕೊಡ್ತಕ್ಕಂಥದ್ದಾಗಬೇಕು. ನಮಗೆ ನೀವು ಪರಿಶಿಷ್ಟ ಪಂಗಡಕ್ಕೆ ಸೇರ್ಪಡೆಯನ್ನು ಮಾಡದೆ ಹೋದರೆ ಭವಿಷ್ಯದಲ್ಲಿ ತಕ್ಕ ಪಾಠವನ್ನು ಕಲಿಸ್ತೇವೆ. ನಮ್ಮ ಸಮಾಜವನ್ನು ಎತ್ತಿ ಹಿಡಿತಕ್ಕಂಥ ಕೆಲಸವನ್ನು ನೀವು ಮಾಡಬೇಕು. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಹೆಂಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ಲರಿಗೂ ಕೂಡ ಸಮಾನವಾದಂಥ ಅವಕಾಶಗಳನ್ನು ಕೊಟ್ಟಿದ್ದಾರೆ, ಈ ಸಮಾಜದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಮೇಲನ್ನೇ ಬರಬೇಕಾದ್ರೆ ಸರ್ಕಾರದ ಸಂವಿಧಾನದಲ್ಲಿ ಒಂದು ಪ್ರಾತಿನಿಧ್ಯ ವ್ಯವಸ್ಥೆಯನ್ನು ಕೊಟ್ಟಿದ್ದಾರೆ. ಅದು ಮೀಸಲಾತಿ ವ್ಯವಸ್ಥೆ. ಮೀಸಲಾತಿ ಸಿಗುವುದರಿಂದ ಸರ್ಕಾರದಲ್ಲಿ ಭಾಳ ಅನುಕೂಲತೆಗಳನ್ನು ಸಿಕ್ಕು ಆ ಸಮಾಜವನ್ನು ಹೇಗೆ ಮುಂದೆ ಬರ್ತದೆ ಅನ್ನೋದು ಎಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂಥದ್ದು. ಹಾಗಾಗಿ ಇದನ್ನು ಕೂಡಲೇ ರಾಜ್ಯ ಸರ್ಕಾರ ಗಂಭೀರವಾಗಿ ಪರಿಗಣಿಸಿ ನಮ್ಮ ಒಂದು ಬೇಡಿಕೆಯನ್ನು ಸ್ಪಂದಿಸಬೇಕಂತೇಳಿ ನಾವು ಹೋರಾಟವನ್ನು ಮುಂದುವರಿಸ್ತಾ ಇದ್ದೀವಿ. ಸರ್, ಈಗ ನೋಡ್ರಿ, ದಶಕಗಳಿಂದ ಹೋರಾಟ ನಡೆದಿದೆ. ಬಳಿಕವು ಪರಿಹಾರವು ಮತ್ತು ಶೂನ್ಯ ಕೂಲಿ ಕಬ್ಬಲಿಗ ಸಮಾಜದ ಹಲವಾರು ದಶಕಗಳಿಂದ ST ಮಾನ್ಯತೆಗಾಗಿ ಹೋರಾಟ ನಡೆಸ್ತಾನೆ ಬಂದಿದೆ. ಆದರೂ ಇದುವರೆಗೆ ಸರ್ಕಾರದಿಂದ ಸ್ಪಷ್ಟವಾಗಿ ಪರಿಹಾರನೇ ದೊರೆತಿಲ್ಲ. ಏಕೆ? ಇಲ್ಲ, ಪರಿಹಾರ ದೊರೆತಿಲ್ಲ ಅನ್ನೋದು ಒಂದು ಕಡೆಗೆ ಸತ್ಯ. ಆದರೆ ಪ್ರಯತ್ನಗಳು ಮಾತ್ರ ನಡೆದಿವೆ. ರಾಜ್ಯ ಸರ್ಕಾರದಿಂದ 2 ಸಾರಿ 1996ರಲ್ಲಿ ಒಂದು ಬಾರಿ ಮತ್ತು 2014ರಲ್ಲಿ ಒಂದು ಬಾರಿ, 2 ಬಾರಿ ಪ್ರಸ್ತಾವನೆಯನ್ನು ಹೋಗಿದೆ. ಆ ಪ್ರಸ್ತಾವನೆ ಸರಿ ಇಲ್ಲ, ಪದೇ ಪದೇ ಕೇಂದ್ರದಿಂದ ವಾಪೀಸನ್ನು ಏನು ಬರ್ತಾ ಇದೆ ಅದನ್ನು ನಾವು ರದ್ದುಗೊಳಿಸಿ ಮತ್ತೆ ರಾಜ್ಯ ಸರ್ಕಾರ ಅತಿ ಶೀಘ್ರದಲ್ಲಿ, ರಾಜ್ಯ ಸರ್ಕಾರಕ್ಕೆ ವಾಪೀಸ್ ಬಂದು 2 ವರ್ಷ ಆಗಿದೆ, ರಾಜ್ಯ ಸರ್ಕಾರ ಸೂಕ್ತವಾಗಿ ಸ್ಪಂದನೆಯನ್ನು ಕೊಟ್ಟು ಮತ್ತೆ ಕೇಂದ್ರಕ್ಕೆ ಪ್ರಸ್ತಾವನೆ ಕಳಿಸುವಂಥದ್ದು ಆಗಬೇಕು ಅಂತೇಳಿ ನಮ್ಮ ಬೇಡಿಕೆಯನ್ನು ಇಟ್ಕೊಂಡಿದ್ದೀವಿ. ಇನ್ನೊಂದು ಕಡೆ ಏನಪ್ಪಾ ಅಂದರೆ ಸರ್, ಸಮಾಜದಲ್ಲಿ ಕೆಲವೊಂದು ಬಣ್ಣಗಳಿವೆ. ಈಗ ಕೆಲವೊಂದು ಬಣ್ಣಗಳು ನಮ್ಮ ಸಮಾಜಕ್ಕೆ ಎಷ್ಟು ಸಿಕ್ಕಿದೆ ಎಂಬುದು ಕೆಲವೊಂದು ಕಡೆ ಸಂಭ್ರಮಾಚರಣೆಯಲ್ಲಿದ್ದಾರೆ, ಆದ್ರ ಕಡೆ ನಿಮ್ಮ ಸಮಾಜ ಕೆಲವು ಕಡೆ ಗೊಂದಲದಲ್ಲಿದೆ. ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಇವತ್ತು ತಳವಾರು ನಮ್ಮ ಸೋದರ ಸಮಾಜ ಏನು ಒಂದಿಷ್ಟು ಸುತ್ತೋಲೆಗಳಲ್ಲಿ ಗೊಂದಲ ಇತ್ತು. ಯಾರು ನೈಜ ತಳವಾರಿದ್ದಾರೆ, ಯಾರು ಶಾಲಾ ದಾಖಲಾತಿಗಳಲ್ಲಿ ತಳವಾರಿದೆಯೋ,
ಯಾರು ನಿಜವಾಗಲೂ ತಳವಾರಿದ್ದಾರೆ ಅವರಿಗೆ ಸರ್ಕಾರ ಪರಿಶಿಷ್ಟ ಪಂಗಡದ ಜಾತಿ ಪ್ರಮಾಣ ಪತ್ರವನ್ನು ಕೊಡಬೇಕಾಗಿರೋದು ನಾವು ಹೇಳೋದಲ್ಲ. ಕೇಂದ್ರ ಸರ್ಕಾರದ ಅಧಿಸೂಚನೆ ಸೆಂಟ್ರಲ್ ಗೆಜೆಟ್ ಆಗಿದೆ. ಅದನ್ನು ತಿರುಚುವಂಥ ಕೆಲಸ ರಾಜ್ಯ ಸರ್ಕಾರ ಯಾವುದೇ ಇವತ್ತು ಕಾಂಗ್ರೆಸ್ ಆಗಿರ್ಬೋದು BJP ಇರ್ಬೋದು ಯಾವುದೇ ರಾಜ್ಯ ಸರ್ಕಾರಕ್ಕೆ ಯಾವುದೇ ಕೂಡ ಅಧಿಕಾರ ಇಲ್ಲ. ಅದನ್ನು ಒಂದು ಸಾರಿ ರಾಷ್ಟ್ರಪತಿ ಅಂಕಿತವನ್ನು ಬಿದ್ದ ನಂತರ ಅದು ಕಾನೂನಿನ ಪ್ರಕಾರ ಯಾರು ಯೋಗ್ಯ ಇದ್ದಾರೆ ಅವರಿಗೆ ಸರ್ಟಿಫಿಕೇಟನ್ನು ಕೊಡಬೇಕಾಗಿದ್ದು ಸರ್ಕಾರದ ಕರ್ತವ್ಯ ಆಗಿದೆ. ಹಾಗಾಗಿ ಅದನ್ನು ಸಿಕ್ಕೇ ಸಿಗುತ್ತದೆ. ಅದರ ಸಲುವಾಗಿಯೂ ಕೂಡ ಇವತ್ತು ಏನು ಗೊಂದಲ ಇತ್ತಲ್ಲ, ನಿನ್ನೆ ಒಂದು ಸುತ್ತೋಲೆಯನ್ನು ಹೊರಡಿಸಿ ರಾಜ್ಯ ಸರ್ಕಾರ ಸುತ್ತೋಲೆಯನ್ನು ಹೊರಡಿಸಿದೆ. ಅದಕ್ಕೆ ನಾವು ಅಭಿನಂದನೆಯನ್ನು ಹೇಳ್ತೇವೆ. ಅದರ ಬಗ್ಗೆ ಎರಡು ಮಾತಿಲ್ಲ. ನಮ್ಮದು ದೊಡ್ಡ ಹೋರಾಟ ಏನಿದೆ ಅಂದರೆ ಟೋಕ್ರೆ ಕೋಲಿ ಬಿಟ್ಟು ಹೋದ ಪರ್ಯಾಯ ಪದಗಳಾದಂಥ ಕೋಲಿ ಕಬ್ಬಲಿಗ ಏನು ಇನ್ನೊಂದಿಷ್ಟು ಒಟ್ಟು 5 ಪದಗಳನ್ನು ಅಧ್ಯಯನ ಮಾಡಿ ಕೇಂದ್ರಕ್ಕೆ ಕಳಿಸಬೇಕು ಅನ್ನತಕ್ಕಂಥದ್ದು ನಮ್ಮ ಹೋರಾಟ ಆಗಿದೆ. ಸರ್ ಏನಪ್ಪ ಅಂದರೆ 2014ರಲ್ಲಿ ಮೋದಿಯವರು ಬರ್ತಾರೆ ಕಲಬುರಗಿಗೆ. ಮೋದಿ ವಾಗ್ದಾನವು ಮುಕ್ತಾಯಗೊಂಡಿದೆ. 2014ರಲ್ಲಿ ಮೋದಿ ಪ್ರಧಾನಮಂತ್ರಿಯವರು ಕಲಬುರಗಿ ಬಂದಿರು. ಆವಾಗ ಎಸ್ ಟಿ ಸಮಾಜ ಮೋದಿಯವರಿಗೆ ಮನವಿ ಸಲ್ಲಿಸಿತ್ತು. ಆದರೆ ಪ್ರಧಾನಮಂತ್ರಿಯವರು 3 ಸಾರಿ ಪ್ರಧಾನಿ ಆದರೂ ಕೇಂದ್ರ ಸರ್ಕಾರ ಇನ್ನೂ ಏಕೆ ಮೌನವಾಗಿ ಇದೆ ಏಕೆ? ಈಗ ಒಂದು ಕಡೆಗೆ ಏನಾಗ್ತದೆ ಅಂದರೆ ಕೇಂದ್ರ ಸರ್ಕಾರದ ಸ್ವಾಯತ್ತಿತ ಸಂಸ್ಥೆ ಏನು RGI ಅಂತೇಳಿ ನಾವು ಹೇಳ್ತೀವಿ. RGIದಲ್ಲಿ ಇವತ್ತು ಅದೇ ಹೇಳ್ತಾ ಇದ್ದೀವಲ್ಲ, ನಮ್ಮ ಪ್ರಸ್ತಾವನೆಯನ್ನು ಗಂಗಾ ಮತ್ತು ಅದರ ಉಪಜಾತಿಗಳು ಅಂತೇಳಿ ಏನು ಪ್ರಸ್ತಾವನೆ ಹೋಗಿದೆಲ್ಲ ಅದು ಸರಿಯಾಗಿ ಹೋಗಿಲ್ಲ ಅನ್ನೋ ಕಾರಣಕ್ಕಾಗಿ ಇವೆಲ್ಲ ಗೊಂದಲಗಳನ್ನು ಆಗ್ತಾ ಇವೆ. ಇದು ಕೊನೆಯದಾಗಿದೆ. ಒಂದು ವೇಳೆ ಇವತ್ತು BJP ಕೇಂದ್ರ ಸರ್ಕಾರದಲ್ಲಿ ಇವತ್ತು BJP ಅವರು ಹೇಳಿದ್ದಾರೆ, ಕಾಂಗ್ರೆಸ್ ಅವರು ಹೇಳಿದ್ದಾರೆ ಈ ಸಮಾಜ ST ಮಾಡ್ತೀವಿ ಅಂತೇಳಿ ಪ್ರತಿಯೊಂದು ಪಕ್ಷದವ್ರು ಹೇಳ್ತಾರೆ. ಆದರೆ ಪ್ರಸ್ತಾವನೆ ಸರಿ ಇಲ್ಲ ಅಂತಕ್ಕಂಥದ್ದು ನಮ್ಮ ಹತ್ರ ಗೊಂದಲ ಇದೆ. ಪ್ರಸ್ತಾವನೆ ಸರಿಯಾಗಿ ಹೋಗಿದ್ರೂ ಕೂಡ ಅವರು BJP ಸರ್ಕಾರ ಮೋದಿಯವರ ಸರ್ಕಾರ ಮಾಡಲಿಲ್ಲ ಅಂದರೂ ಅವ್ರ ವಿರುದ್ಧನೂ ಕೂಡ ದೊಡ್ಡ ಮಟ್ಟದ ಈ ಸಮಾಜ ಹೋರಾಟಕ್ಕೆ ಯಾವತ್ತೂ ಕೂಡ ಸಿದ್ಧವಾಗಿರ್ತದೆ. ಇವತ್ತು ನಾವು ಒಂದೇ ಒಂದು ಪಕ್ಷದ ವಿರುದ್ಧ ಒಂದು ಸರ್ಕಾರ ವಿರುದ್ಧ ಹೋರಾಟ ಅಲ್ಲ, ನಮ್ಮ ಹಕ್ಕಿಗಾಗಿ ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ. ಸೂಕ್ತವಾದಂಥ ಒಂದು ಪ್ರಸ್ತಾವನೆ ಹೋಗಲಿ ಅಂತಕ್ಕಂಥದ್ದು ನಮ್ಮ ಬೇಡಿಕೆ ಆಗಿದೆ. ಸರ್, ದಶಕಗಳ ಹೋರಾಟದ ಬಳಿಕ ಕೂಡ ನಿಮ್ಮ ಸೋದರ ಸಮಾಜದ ತಳವಾರ ಸಮಾಜಕ್ಕೆ ಬೊಮ್ಮಾಯಿ ಸರ್ಕಾರ ಬಂದು ಒಂದು ಕಲ್ಯಾಣ ಕರ್ನಾಟಕದಲ್ಲಿ ತಮಗೆ ಸಿಂಧುತ್ವ ಪತ್ರವನ್ನು ನೀಡುತ್ತೀವಿ ಅಂತ ಹೇಳ್ತಾರೆ. ಆದರೆ ಜಿಲ್ಲಾಧಿಕಾರಿಗಳು ಕಲಬುರಗಿ ಜಿಲ್ಲೆಯಲ್ಲಿ ಏಕೆ ಸಿಂಧುತ್ವ ಪತ್ರ ನೀಡ್ತಾ ಇಲ್ಲ ನಿಮ್ಮ ಸಮಾಜಕ್ಕೆ? ಇವತ್ತು ಅದೇ ಸಮಸ್ಯೆ ಕಾಲಾಗಿ ನಿರಂತರವಾದಂಥ ಹೋರಾಟಗಳನ್ನು ನಡೆದಿವೆ. ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಟೆಂಟ್ ಹೊಡ್ಕೊಂಡು ಹೋರಾಟ ಆಗಿದೆ. ಶಾಸಕರ ಮನೆ ಮುಂದೂ ಕೂಡ ಹೋರಾಟ ಆಗಿದೆ. ಮೊನ್ನೆ ಬೆಳಗಾವಿ ಸುವರ್ಣಸೌಧದಲ್ಲಿ ಮುಖ್ಯಮಂತ್ರಿಯವರ ನೇತೃತ್ವದಲ್ಲಿ ಪ್ರಿಯಾಂಕ ಖರ್ಗೆ ಅವರು ಮತ್ತು ಎಲ್ಲ ಮುಖಂಡರು ಮತ್ತು ನಮ್ಮ ಸಮಾಜದ ಎಲ್ಲ MLCಗಳು ಸೇರಿಕೊಂಡು ಆ ತಳವಾರ ಸಮಾಜಕ್ಕೆ ಏನು ಸಮಸ್ಯೆ ಆಗ್ತಾಯಿದೆ ಅದನ್ನು ಬಗೆಹರಿಸಬೇಕು ಅಂಥೇಳಿ ಮೀಟಿಂಗಲ್ಲಿ ಪಾಸಾಗಿ ನಿನ್ನೆ ಒಂದು ಅದರ ಪ್ರಕಾರ ಸುತ್ತೋಲೆಯನ್ನು ಹೊರಡಿಸಿದ್ದಾರೆ. ನೈಜ ತಳವಾರಿಗೆ ಇನ್ನು ಮುಂದೆ ಯಾವುದೇ ಕಾರಣಕ್ಕೆ ತೊಂದರೆ ಆಗಲ್ಲ ಅಂಥೇಳಿ ನಾನು ಭಾವಿಸಿದ್ದೇನೆ. ಸರ್, ಇನ್ನೊಂದೇನಪ್ಪ ಅಂದರೆ ಒಂದು ಮೊನ್ನೆ ಅಫ್ಜಲ್ಪುರ ಸಭೆಯಲ್ಲಿ ಖರ್ಗೆ ಕುಟುಂಬದ ವಿರುದ್ಧ ನೇರವಾಗಿ ಆರೋಪ ಮಾಡ್ತೀರಿ. ಏನಪ್ಪ ಅಂದರೆ ಈ ಒಂದು ST ಪ್ರಮಾಣ ಪತ್ರಕ್ಕೆ ವಿಳಂಬ ಕಾರಣಕ್ಕೆ ನೇರವಾಗಿ ಉಸ್ತುವಾರಿ ಸಚಿವನೇ ಪ್ರಿಯಾಂಕ ಖರ್ಗೆ ಅವರೇ ಕಾರಣ ಅಂತ ಹೇಳ್ತೀರಿ. ಇದಕ್ಕೆ ಏನಾದರೂ ಸಾಕ್ಷಿ ಆಧಾರ ಇದೆಯಾ? ರಾಜಕೀಯ ಚರ್ಚೆ ವಲಯದಲ್ಲಿ ಇದೊಂದು ಪ್ರಶ್ನೆ ಯಕ್ಷ ಪ್ರಶ್ನೆಯಾಗಿ ಉಂಟಾಗ್ತಾ ಇದೆ ಸರ್. ನಾನು ಆರೋಪವನ್ನು ಉದ್ದೇಶಪೂರ್ವಕವಾಗಿ ಮಾಡಿಲ್ಲ. ನಾನೇನು ಹೇಳಿದಂದರೆ ತಳವಾರ ಸಮಾಜದವರಿಗೆ ತೊಂದರೆ ಆಗ್ತಾ ಇದೆ. ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಪ್ರಾರಂಭ ಇದೆ. ಕಲಬುರಗಿ ಯಾದಗಿರಿಯಲ್ಲಿ ಯಾಕೆ ಬಂದಿದೆ? ಜಿಲ್ಲಾ ಉಸ್ತುವಾರಿ ಸಚಿವರು ನೀವೇನು ಮಾಡ್ತಾ ಇದ್ದೀರಿ ಅನ್ನೋದು ನನ್ನ ಒಬ್ಬನ ಪ್ರಶ್ನೆ ಅಲ್ಲ, ಇಡೀ ನಮ್ಮ ಸಮುದಾಯದ ತಳವಾರ ಸಮಾಜದ ಪ್ರತಿಯೊಬ್ಬರ ಪ್ರಶ್ನೆ ಆಗಿತ್ತು. ಹಾಗಾಗಿನೇ 10 ತಿಂಗಳು ಯಾಕೆ ನಿಲ್ಲಿಸಿದ್ದೀರಿ ಅನ್ನೋದ್ರ ಬಗ್ಗೆ ಇತ್ತು. ಅದಕ್ಕೆ ಇವತ್ತೊಂದು ಸ್ಪಷ್ಟವಾದ ಉತ್ತರ ನಿನ್ನೆ ಸಿಕ್ಕಿದೆ, ಸುತ್ತೋಲೆ ಬಂದಿದೆ. ಅದಕ್ಕೆ ಪ್ರಿಯಾಂಕ ಖರ್ಗೆ ಅವರು ಕೂಡ ಅದನ್ನು ಸುತ್ತೋಲೆ ಬರಲಿಕ್ಕೆ ಪ್ರಮುಖ ಕಾರಣೀಕರ್ತರಾಗಿದ್ದಾರೆ. ಅವರು ನಮ್ಮ ಸಮುದಾಯ ತಳವಾರ ಸಮುದಾಯ ಏನಿದೆ ಅವರಿಗೆ